ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ, ಯಾಕಂದರೆ ನೀವು ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋದು. ಇವತ್ತು ನಾನು ಈ ವರ್ಷದ 2025ರ ಮಹಾಕುಂಭಮೇಳ ಅದರಲ್ಲಿ ನಾನು ಭಾಗಿಯಾಗಿದ್ದ ಕ್ಷಣಗಳು ಮತ್ತು ಕಾಶೀಲಿ ನಾನು 2 ತಿಂಗಳು ಜೀವನ ಮಾಡಿದ್ದು ಆ ಕ್ಷಣಗಳನ್ನ ನಿಮ್ಮೆಲ್ಲರ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಈ ವಯಸ್ಸಲ್ಲಿ ಏನಕ್ಕಮ್ಮ ಕಾಶಿ? ಇದಕ್ಕೆ ಉತ್ತರ ಆ್ಯಕ್ಚುಲಿ ಮಹಾಕುಂಭಮೇಳನೇ. ಬಿಕಾಸ್ ನಾನು ಕಾಶಿಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡೇ ಇಲ್ಲ. ಪ್ರತಿ 3 ವರ್ಷಕ್ಕೊಂದ್ಸಲಿ ಕುಂಭಮೇಳ ನಡೆಯುತ್ತೆ. 6 ವರ್ಷಕ್ಕೆ ಅರ್ಧ ಕುಂಭಮೇಳ, 12 ವರ್ಷಕ್ಕೆ ಪೂರ್ಣ ಕುಂಭಮೇಳ, ಮತ್ತು 12ಅನ್ನು 12 ಸಲ ಗುಣಕಾರ ಮಾಡಿದಾಗ 144 ವರ್ಷ ಬರುತ್ತೆ. ಆ 144 ವರ್ಷಕ್ಕೇ ಮಹಾಕುಂಭಮೇಳ ಅಂತ ಹೇಳ್ತಾರೆ. ಈಗ 1954ರಲ್ಲಿ ನಡೆದಿದ್ದು ಮತ್ತು ಮುಂದೆ 2160ನೇ ಇಸ್ವಿಯಲ್ಲಿ ನಡಿಬೋದು. ಅದಕ್ಕೋಸ್ಕರ ಈ ಹಿಂದೆ ನಾವು ಬದುಕಿರಲಿಲ್ಲ ಮತ್ತು ಮುಂದೆನೂ ಬದುಕಿರೋದು ಚಾನ್ಸೂ ಇಲ್ಲ. ಅದಕ್ಕೆ ಈ ವರ್ಷ ನಾನು ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತಲೇ ಅದು ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ನಾನು ಒಬ್ಬಳೇ ಹೋಗಿದ್ದು. ಭಯ ಕೂಡ ತುಂಬಾ ಇತ್ತು. ಸೊ ಡಿಸೈಡ್ ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ಶಿವ ಅಂತ ಶಿವನ ಮೇಲೆ ಭಾರ ಹಾಕ್ಬಿಟ್ಟು ನಾನು ಹೊರಟೇ ಬಿಟ್ಟೆ. ಬಟ್ ಆದರೆ ಅದೇನೋ ಹೇಳ್ತದಲ್ಲ, ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ನಡೆಯೋದೇ ಒಂದು. ಸೊ ಲಿಟ್ರಲಿ ಹಾಗೆ ಆಯಿತು. ಒಟ್ಟಿನಲ್ಲಿ ಕುಂಭಮೇಳ ಅದು ಪವಿತ್ರ ಸ್ನಾನ ಅಂದರೆ ಅದು ಕೇವಲ ದೇಹಕ್ಕಷ್ಟೇ ಅಲ್ಲ, ನಮ್ಮ ಆತ್ಮಕ್ಕೆ ಮತ್ತು ನಮಗೆ ಒಂಥರ ಪುನರ್ಜನ್ಮ ನೀಡೋವಂಥ ಅನುಭವ ಅದು. ಸೊ ನನಗೆ ಒಂದು ಅರ್ಥ ಆಯಿತು, ಇಲ್ಲಿ ನೆಟ್ವರ್ಕೇ ಸಿಗ್ತಿಲ್ಲ, ಇಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ಗೊತ್ತಾಗೋಯಿತು. ಸೊ ಆವಾಗ ನಾನು ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿಲ್ಲ. ಬಟ್ ನನಗೆ ವಾಪಸ್ ಬರೋದಕ್ಕೂ ಇಷ್ಟ ಇಲ್ಲ, ಯಾಕಂದರೆ ನೆಕ್ಸ್ಟು ಇನ್ನು ಈ ಬರೀ ಒಂದೇ ಸ್ನಾನದಲ್ಲಿ ನಾನು ಭಾಗಿಯಾಗಿದ್ದು. ನೆಕ್ಸ್ಟ್ ಇನ್ನು 6 ಸ್ನಾನಗಳಲ್ಲಿ ಭಾಗಿಯಾಗಲೇಬೇಕು, ಐ ಶುಡ್ ನಾಟ್ ಮಿಸ್ ಇಟ್ ಅಂತ ನಾನು ಇಲ್ಲೇ ಎಲ್ಲಾದರೂ ನಿಯರ್ ಬೈ ಪ್ಲೇಸಸಲ್ಲಿ ಉಳ್ಕೊಂಡು ಆ ದಿನ ಮಾತ್ರ ಬಂದು ಇಲ್ಲಿ ಮತ್ತೆ ಸ್ನಾಯಿ ಸ್ನಾನದಲ್ಲಿ ಭಾಗಿಯಾಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಸೆಲೆಕ್ಟ್ ಮಾಡಿದಂಥ ಆ ಜಾಗನೇ ಕಾಶಿ. ಸೊ ಹೀಗೆ ನನಗೆ ಕಾಶಿ ನಾನು ಹುಡ್ಕೊಂಡು ಹೋಗಲಿಲ್ಲ, ಅದು ನನ್ನ ಕರೆಯಲ್ಪಡ್ತು. जीवन स्वरूप माँ गंगा की आराधना करें, स्तुति करें तथा गंगा जल की पावन धारा को बचाएं. ಯಾವುದೋ ಸೈಕಲ್ ಗ್ಯಾಪಲ್ಲಿ ನಾನು ಚಪ್ಪಲಿ ಕತ್ಕೊಬಿಟ್ಟೋದಪ್ಪ. ಅಕ್ಕಪಕ್ಕ ಎಲ್ಲೂ ಶಾಪೇ ಇಲ್ಲ, ಫುಲ್ ಕಾಲ್ನಡಿಗೆಯಲ್ಲೇ ನಾನು PGವರೆಗೂ ಹೋಗಿದ್ದೀನಿ. ಸೊ ಈ 2 ತಿಂಗಳು ನಾನು ಒಂದು ಸಫಿಸ್ಟಿಕೇಟೆಡ್ PGನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಉಳಿದಿದ್ದೆ. ಅಲ್ಲೇನಂತಂದರೆ ಅಲ್ಲಿ ಗ್ಯಾಸು, ಸಿಲಿಂಡರು, AC, ನಮಗೆ ಏನೇನು ಬೇಕೋ ಎಲ್ಲನೂ ಇತ್ತು ಅಲ್ಲಿ. ಇದು ಮನೆನಾ PGನ ಅಂತ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ PGಲಿ ಅಷ್ಟು ಜನನೂ ಇಲ್ಲ. ಇದ್ದಿದ್ದೆ ಒಂದು ರೂಮಲ್ಲಿ ಬರೀ ಇಬ್ಬರೇನೆ ಇದ್ದಿದ್ದೆ, 4 ರೂಮು. ಅದೊಂದು ಅಪಾರ್ಟ್ಮೆಂಟ್ ರೂಮಲ್ಲಿ ನಮಗೆ ಈ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಇಟ್ ವಾಸ್ ವೆರಿ ಗುಡ್. ಸೆಕ್ಯೂರಿಟಿ ಇದ್ದರು, ವಾಚ್ಮ್ಯಾನ್ ಇದ್ದರು, ತುಂಬಾ ಚೆನ್ನಾಗಿತ್ತು. ಸೊ ಏನೋ ಅಡುಗೆ ಏನೋ ಮಾಡ್ಕೋಬೇಕು ಅಂತಂದರೆ ನಾವೇ ಹೋಗಿ ಗ್ರಾಸರಿ ಶಾಪ್ಗೆ ಏನೇನು ಬೇಕೋ ಪರ್ಚೇಸ್ ಮಾಡಿಕೊಂಡು ನಾವು ನಮ್ಮ ಪಾಡಿಗೆ ನಾವು ಅಡುಗೆ ಮಾಡ್ಕೊಂಡು ನಾವು ಆರಾಮಾಗಿರ್ಬೋದು. ಫ್ರಿಜ್ಜು ಎಲ್ಲನೂ ಇತ್ತು. ಸೊ ನನ್ನ ರೂಮ್ಮೇಟು ನನಗೆ ಅಡುಗೆ ಎಲ್ಲ ಹೇಳ್ಕೊಟ್ಲು. ಅವ್ರು ನಾರ್ತ್ ಇಂಡಿಯನ್ ಸ್ಟೈಲ್ದು. ಇವೆಲ್ಲ ನಮ್ಮಿಬ್ಬರದ್ದು ಸ್ನೇಹ ತುಂಬಾ ಚೆನ್ನಾಗಿತ್ತು. ಆಕೆ ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಪರಿಚಯ ಮಾಡಿಸಿದ್ದು. ವಿ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಹೇಳ್ಕೊಟ್ಟಿದ್ದೀನಿ ಕನ್ನಡ ಎಷ್ಟೊಂದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮಸ್ಕಾರ, ಎಲ್ಲಿದ್ದೀರಾ? ग्रॉसरी शॉपिंग कल मुझे करना है, मैं चलती हूँ. अच्छा, मुझे बहुत कुछ कर लेना है. मैं अपनी बहन को भी दिखाने साथ में चलूँगी. मैं अपनी फैमिली से मिलूँ. माय मदर, फादर, ओके, और माय स्मॉल ब्रदर. ओके, थोड़ा ऐसा है, इसको ऐसा करेंगे. ओके, फाइनली द प्रोडक्ट. ईट विद अनियंस और अच्छा लगेगा.
ಮತ್ತು ನನಗೆ ನನ್ನ ಆಫೀಸ್ ಕೆಲಸ ಬಿಟ್ಟು ನನಗೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಕ್ಕಿದಾಗ ನಾನು ಅಲ್ಲಲ್ಲಿ ಒಂದೊಂದು ದಿನ ರ್ಯಾಪಿಡೋ ಬುಕ್ ಮಾಡ್ಕೊಬಿಟ್ಟು ಗಲ್ಲಿ ಗಲ್ಲಿ ಸುತ್ತಕೊಂಡು ಆ ಲೊಕೇಶನ್ಗೆ ಹೋಗಿ ರೀಚ್ ಆಗಿ ಆ ದೇವಸ್ಥಾನ ಅದು ಇದು ಎಲ್ಲ ಸುತ್ತಾಡಿಕೊಂಡು ಮತ್ತೆ ಬರ್ತಿದ್ದೆ. ಮತ್ತು ವೀಕೆಂಡ್ ಅಂತೂ ಫುಲ್ ಟೈಮ್ ನಾನು ಟ್ರಾವೆಲಿಂಗಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಇಟ್ ವಾಸ್ ಪರ್ಫೆಕ್ಟ್ ಆ್ಯಂಡ್ ಐ ಎಕ್ಸ್ಪ್ಲೋರ್ಡ್ ಆಲ್ಮೋಸ್ಟ್ ದ ಹೋಲ್ ಸಿಟಿ. ನಾನೀಗ ಬನಾರಸ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇವಾಗ ಪ್ರಯಾಗ್ರಾಜ್ ವಿಭೂತಿ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಬರುತ್ತೆ. ಸೊ ಅದನ್ನು ತೊಗೊಂಡು ಪ್ರಯಾಗ್ರಾಜ್ ಹೋಗ್ತೀನಿ. ಬಿಕಾಸ್ ತುಂಬ ಜನ ಇರ್ತಾರೆ. ಏನಕ್ಕೆ ಅಂದರೆ ನಾಳೆ ಮೌನಿ ಅಮಾವಾಸ್ಯೆ. ಸೊ ಅವತ್ತಿನ ದಿನ ಮತ್ತೆ ಇನ್ನೊಂದು ಅಮೃತ ಸ್ನಾನ ಅದು. ನನಗೆ ಬೇರೆ ದಾರಿನೇ ಗೊತ್ತಾಗಿಲ್ಲ. ಸೀಟ್ ಕುತ್ಕೊಳ್ಳೋಕ್ಕಾಗಲಿ ಅಟ್ಲೀಸ್ಟ್ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಲಿಲ್ಲ. ಎಷ್ಟು ಟ್ರೈನ್ ವೆಯ್ಟ್ ಮಾಡಿದೆ ನಾನು. ಮತ್ತು ಇನ್ನೇನು ಮಾಡೋಕ್ಕಾಗಲಿಲ್ಲ. ನಾನು ಪ್ರೈವೇಟ್ ಗಾಡಿ ಎತ್ಕೊಂಡು ಹೋಗೋದ್ರಲ್ಲೇ ಫುಲ್ಲು ನ್ಯೂಸಲ್ಲಿ ನೋಡ್ದಂಗೆ ಫುಲ್ಲು ಟ್ರಾಫಿಕ್ ಆಗಿದೆ. ಒಂದು ಗಾಡಿನೂ ಮೂವ್ ಆಗ್ತಾಯಿಲ್ಲ. ಸೊ ರೋಡ್ ಸೈಡ್ ಹೋದರೆ ಪ್ರಾಬ್ಲಮ್ಮೇ ಅಂತ ಅಂದ್ಬಿಟ್ಟು ನಾನೇನು ಮಾಡೋಕ್ಕಾಗಲಿಲ್ಲ. ಜಾಗ ಸಿಗಲಿಲ್ಲ. ಇಷ್ಟು ದೊಡ್ಡ ಟ್ರೈನ್ ಇದೆ, ಅದರಲ್ಲಿ ಒಂದು ಸೀಟ್ ಸಿಗಲಿಲ್ಲ ನನಗೆ. ನಿಂತ್ಕೊಳ್ಳೋಕ್ಕೂ ಸಿಗಲಿಲ್ಲ ಜಾಗ. ಅಲ್ಲಿ ಮಾಡೋ ಸ್ನಾನ ಬದಲು ನಾನು ಹೇಗೂ ಆವತ್ತಿನ ದಿನ ನಾನು ಕಾಶಿಲೇ ಇದ್ದು ಗಂಗಾ ಸ್ನಾನನೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಗಂಗೆಯಲ್ಲೇ ಸ್ನಾನ ಮಾಡಿ ಮೆಡಿಟೇಷನ್ ಮಾಡಿ ಮತ್ತೆ ನಾನು ಮನೆಗೆ ಹೋಗ್ತಿದ್ದೆ. ಇದು ಗಂಗಾ ಆರತಿಗೆ ಮಾಡ್ತದಲ್ಲ ಅದೆಲ್ಲ ಸಾಮಾನು. ಅಕ್ಕ ಪಾತ್ರೆ ತೊಳಿತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಕೇಳಿದೆ, ನಾನು ತೊಳಿಲ್ಲ ಅಂತ. ಹೋಗಿ ಸೇವೆ ಮಾಡ್ತೀನಿ, ನನ್ನ ಕೈಲಿ ಅದಷ್ಟು. ಸೊ ಫೈನಲ್ ಆಗಿ ನಾನು ಶಿವನ ಊರಲ್ಲಿ ಶಿವರಾತ್ರಿ ಹೇಗಿರುತ್ತೆ ಅಂತ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. ಬೆಳಗ್ಗೆನೇ ಉಪವಾಸ ಇದ್ದು ಸಂಜೆ ಬಂದೇ ಬಿಟ್ಟೆ. ಇಲ್ಲಿ ಗಂಗೆ ಕಿನಾರದಲ್ಲಿರೋ ಗೌರಿ ಕೇದಾರೇಶ್ವರ ದೇವಸ್ಥಾನಕ್ಕೆ. ಯಾಕಂದರೆ ಬೇರೆ ದೇವಸ್ಥಾನಗಳಲ್ಲಿ ತುಂಬ ಜನ ಇದ್ದರು, ಬಟ್ ಇಲ್ಲಾದರೆ ಘಾಟ್ಸಲ್ಲಿ ಕೂಡ ವಾಕ್ ಮಾಡ್ಬೋದು ಅಂತ ಶಿವರಾತ್ರಿ ದಿನ ಸಂಜೆನೇ ಬಂದುಬಿಟ್ಟೆ. ಸೊ ಸಂಜೆಯಿಂದ ನೆಕ್ಸ್ಟ್ ದಿನ ಬೆಳಗ್ಗೆವರೆಗೂ ನಾ ಜಪದಲ್ಲೇ ಇದ್ದೆ. ಅಲ್ಲಿ ನಡೀತಾ ಇದ್ದು, ಅಲ್ಲಿ ಜನ ಪೂಜೆ ಮಾಡ್ತಾ ಇದ್ದಿದ್ದು, ದೇವರಿಗೆ ಆಚರಣೆ ಮಾಡ್ತಾ ಇದ್ದಿದ್ದು ಎಲ್ಲನೂ ತುಂಬ ಕಣ್ ತುಂಬ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಶಿವರಾತ್ರಿ ಇನ್ನೂ ಮುಗಿದೇ ಇದ್ದರೆ ಇನ್ನೂ ಚೆನ್ನಾಗಿರೋದು ಆ ಥರನೇ ಫೀಲ್ ಆಗ್ತಾಯಿತ್ತು. ಇಟ್ ವಾಸ್ ಸೋ ಬ್ಯೂಟಿಫುಲ್. ಅದೆಲ್ಲ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ.
ಮತ್ತು ಸೂರ್ಯ ಉದಯ ಹಾಗೇ ಹೋಯಿತು. ಸೊ ನಾನು ಇಲ್ಲಿಂದ ತುಂಬಾ ತೊಗೊಂಡು ಹೋಗ್ತಾ ಇದ್ದೀನಿ, ಲಾಟ್ಸ್ ಆಫ್ ಸೊ ಇಟ್ ಮೀನ್ಸ್ ನಾನು ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಸೊ ಟ್ರೈನ್ ಹತ್ತಿ ನಾನು ಸೀದಾ ಮನೆಗೆ ಬಂದೇ ಬಿಟ್ಟೆ. ಸೊ ಮನೇಲಿ ನನಗೆ ಒಂದು ಸರ್ಪ್ರೈಸ್ ಮಾಡಿದ್ಲು, ವೆಲ್ಕಮ್ ಬ್ಯಾಕ್ ಅಂತ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಾನು ಬರೀ ನನ್ನ ಕಾಶಿಲಿದ್ದ ಕ್ಷಣಗಳು, ಅಲ್ಲಿ ಏನೇನಾಯಿತು ಅಂತ ಮಾತ್ರ ಡೀಟೇಲ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋ ನಾನು ಕಾಶಿದು ಪಾರ್ಟ್ ಎಪಿಸೋಡ್ 2 ಅಂತ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕಾಶಿ ಎಂಟ್ರಿ ಆಗಿದ ತಕ್ಷಣ ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಫಸ್ಟು ಯಾರನ್ನ ನೋಡಬೇಕು, ಅದು ಪ್ರೊಸೀಜರೇ ಇದೆ. ಈ ಥರನೇ ಹೋಗಬೇಕು. ಸೊ ನಾನು ಅದರಲ್ಲಿ ಡೀಟೇಲ್ ಆಗಿ ಯಾವ ದೇವಸ್ಥಾನ ಫಸ್ಟ್ ಹೋಗಬೇಕು, ಅದಾದಮೇಲೆ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ, ಮತ್ತು ಕಾಶಿಲಿ ಎಷ್ಟೆಷ್ಟು ಯಾವ್ಯಾವ ಗಲ್ಲೀಲಿ ಯಾವ್ಯಾವ ದೇವಸ್ಥಾನ ಇದೆ, ಅದೆಲ್ಲನೂ ಎಪಿಸೋಡ್ 2 ಅಲ್ಲಿ ಹಾಕ್ತೀನಿ. ಕಾಯ್ತಾ ಇರಿ.